ಯಶ್ ನಟನೆಯ ಟಾಕ್ಸಿಕ್ ಚಿತ್ರದಲ್ಲಿ ನಟಿ ಮಣಿಯರ ಕಾರುಬಾರು ಜೋರಾಗಿದೆ. ನಯನತಾರಾ, ಕಿಯಾರಾ ಅದ್ವಾನಿ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ ಹಾಗೂ ತಾರಾ ಸುತಾರಿಯಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈಗಾಗಲೇ ಅವರ ಪಾತ್ರಗಳ ಹೆಸರು, ಲುಕ್ ಸಹ ರಿವೀಲ್ ಆಗಿದೆ. ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಕೂಡ ಈ ಬಹುಕೋಟಿ ವೆಚ್ಚದ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ. ನಿಧಾನವಾಗಿ ಒಂದೊಂದೇ ಪಾತ್ರಗಳ ಪರಿಚಯ ಮಾಡಿಕೊಡಲಾಗುತ್ತಿದೆ. ಟೋನಿ ಪಾತ್ರದಲ್ಲಿ ಅಕ್ಷಯ್ ಒಬೆರಾಯ್, ಸಾಲ್ವಡಾರ್ ಪಾತ್ರದಲ್ಲಿ ಡ್ಯಾರೆಲ್ ಡಿ ಸಿಲ್ವಾ ಹಾಗೂ ಕಾರ್ಮಡಿ ಪಾತ್ರದಲ್ಲಿ ಸುದೇವ್ ನಾಯರ್ ಲುಕ್ ರಿವೀಲ್ ಆಗಿದೆ. ನಟ ಯಶ್ ಕೂಡ ರಾಯ ಹಾಗೂ ಟಿಕೆಟ್ ಎಂಬ 2 ಪಾತ್ರಗಳಲ್ಲಿ ಅಬ್ಬರಿಸೋಕೆ ರೆಡಿ ಆಗಿದ್ದಾರೆ. ಈಗಾಗಲೇ ಚಿತ್ರದ 3 ಟೀಸರ್ಗಳು ರಿಲೀಸ್ ಆಗಿದೆ. ಯಾವುದರಲ್ಲಿ ಕೂಡ ನಟಿಯರ ದರ್ಶನ ಆಗಿಲ್ಲ. ಬೇಕೆಂದೇ ಚಿತ್ರತಂಡ ನಟಿಯರ ಝಲಕ್ ತೋರಿಸಿಲ್ಲ. ಟ್ರೈಲರ್ನಲ್ಲಿ ಗಂಗಾ ಅಂದರೆ ನಯನತಾರಾ, ನದಿಯಾ ಪಾತ್ರದಲ್ಲಿ ಕಿಯಾರಾ ಅದ್ವಾನಿ, ಎಲಿಜಬೆತ್ ಪಾತ್ರದಲ್ಲಿ ಹುಮಾ ಕುರೇಶಿ, ಮೆಲಿಸಾ ಆಗಿ ರುಕ್ಮಿಣಿ ವಸಂತ್ ಹಾಗೂ ರೆಬೆಕಾ ಆಗಿ ತಾರಾ ಸುತಾರಿಯಾ ಆರ್ಭಟದ ಗ್ಲಿಂಪ್ಸ್ ನೋಡಲು ಸಿಗಬಹುದು. ಚಿತ್ರದಲ್ಲಿ ಮಹಿಳಾ ಪಾತ್ರಗಳಿಗೆ ಹೆಚ್ಚಿನ ಮಹತ್ವ ಇರುವಂತೆ ಕಾಣ್ತಿದೆ. ಅದರಲ್ಲೂ ಬಾಲಿವುಡ್ ಬ್ಯೂಟಿ ಕಿಯಾರಾ ಮಾಡಿರುವ ನಡಿಯಾ ಪಾತ್ರದ ಬಗ್ಗೆ ಹೊಸದೊಂದು ಚರ್ಚೆ ಶುರುವಾಗಿದೆ. ನಿಜ ಜೀವನದ ಪಾತ್ರಗಳು, ಘಟನೆಗಳಿಂದ ಪ್ರೇರಣೆಗೊಂಡು ಸಿನಿಮಾ ಮಾಡುವುದು ಹೊಸದೇನೂ ಅಲ್ಲ. ಕೆಲವೊಮ್ಮೆ ನೇರವಾಗಿ ಅಲ್ಲದೆ ಇದ್ದರೂ ಪರೋಕ್ಷವಾಗಿ ಕತೆ, ಚಿತ್ರಕಥೆ ಅಥವಾ ಪಾತ್ರ ಪೋಷಣೆಯಲ್ಲಿ ಸ್ಫೂರ್ತಿ ಪಡೆಯುವುದನ್ನು ನೋಡಿದ್ದೇವೆ. ಟಾಕ್ಸಿಕ್ ಚಿತ್ರಕ್ಕೂ ಸರ್ಕಸ್ಗೂ ಬಹಳ ನಂಟಿದೆ. ಗೋವಾ ಹಿನ್ನೆಲೆಯಲ್ಲಿ 50-60ರ ದಶಕದ ಕಥೆಯನ್ನು ಚಿತ್ರದಲ್ಲಿ ಹೇಳಲಾಗ್ತಿದೆ. ಚಿತ್ರದ ರಾಯಲ್ ಸರ್ಕಸ್ ಸುತ್ತ ಸಾಕಷ್ಟು ಕತೆ ನಡೆಯಲಿದೆ. ಕೆಲ ದಿನಗಳ ಹಿಂದೆ ನಡಿಯಾ ಆಗಿ ಕಿಯಾರಾ ಪಾತ್ರ ಪರಿಚಯಿಸಲಾಗಿತ್ತು. ನಡಿಯಾ ಲುಕ್ ನೋಡಿದ್ರೆ ಸರ್ಕಸ್ನಲ್ಲಿ ಕೆಲಸ ಮಾಡುವ ಕಲಾವಿದೆ ರೀತಿ ಕಾಣ್ತಿದೆ. ಇದೇ ಕಾರಣಕ್ಕೆ ಫಿಯರ್ಲೆಸ್ ನಡಿಯಾ ಈ ಪಾತ್ರಕ್ಕೆ ಸ್ಫೂರ್ತಿನ ಎನ್ನುವ ಅನುಮಾನ ಕೆಲವರನ್ನ ಕಾಡ್ತಿದೆ. 1930ರ ದಶಕದಲ್ಲಿ ಭಾರತದ ಮೊದಲ ಮಹಿಳಾ ಆಕ್ಷನ್ ತಾರೆ ಮೇರಿ ಆನ್ ಇವಾನ್ಸ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಫಿಯರ್ಲೆಸ್ ನಡಿಯಾ ಎಂದು ಆಕೆ ಜನಪ್ರಿಯರಾಗಿದ್ದರು. 1930ರ ದಶಕದ ಆರಂಭದಲ್ಲಿ ಜಾಕ್ರೋ ಸರ್ಕಸ್ನಲ್ಲಿ ಟ್ರಪೇಜ್ ಕಲಾವಿದೆ ಮತ್ತು ನರ್ತಕಿಯಾಗಿ ನಡಿಯಾ ಪ್ರದರ್ಶನ ನೀಡುತ್ತಿದ್ದರು. ಮುಂದೆ ಚಿತ್ರರಂಗ ಪ್ರವೇಶಿಸಿದ್ರು. ಜಾರ್ಕೋ ಸರ್ಕಸ್ ಕಲಾವಿದೆಯಾಗಿ ಭಾರತಾದ್ಯಂತ ಸುತ್ತಾಡುತ್ತಿದ್ದರು. ತಮ್ಮ ಜಿಮ್ನಾಸ್ಟಿಕ್ ಕೌಶಲ್ಯ ಮತ್ತು ಧೈರ್ಯಶಾಲಿ ಸಾಹಸಗಳ ಮೂಲಕ ನೋಡುಗರನ್ನ ರಂಜಿಸಿದ್ರು. ಹಾಗಾಗಿ ಆಕೆಗೂ ಟಾಕ್ಸಿಕ್ ಚಿತ್ರದ ನಡಿಯಾಗೂ ಲಿಂಕ್ ಇದೆಯಾ ಅಥವಾ ಬರೀ ಆಕೆ ಹೆಸರನ್ನು ಮಾತ್ರ ಬಳಸಿಕೊಂಡಿದ್ದಾರಾ ಎನ್ನುವ ಚರ್ಚೆ ಶುರುವಾಗಿದೆ. ಜಾರ್ಕೋ ಸರ್ಕಸ್ನಲ್ಲಿ ಫಿಯರ್ಲೆಸ್ ನಡಿಯಾ ಗಮನ ಸೆಳೆಯುತ್ತಿದ್ದ ಕಾಲಘಟ್ಟದಲ್ಲೇ ಟಾಕ್ಸಿಕ್ ಸಿನಿಮಾ ಕತೆ ಕೂಡ ಮೂಡಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ಆ ಪಾತ್ರದಿಂದ ಪ್ರೇರಣೆಗೊಂಡಿರಬಹುದು ಎನ್ನುವುದು ಕೆಲವರ ವಾದ. ನನ್ನಿಂದ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹೆಚ್ಚಿದನ್ನು ಬೇಡುವ ಪಾತ್ರ ಇದು. ಪಾತ್ರಕ್ಕಾಗಿ ಬಹಳ ಪರಿವರ್ತನೆ ಆಗುವಂತಾಯಿತು. ಈ ಪಾತ್ರಕ್ಕಾಗಿ ಕಠಿಣ ಪರಿಶ್ರಮ ಪಡುತ್ತಿರುವುದಾಗಿ ಕಿಯಾರಾ ಹೇಳಿಕೊಂಡಿದ್ದರು. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ತೆರೆಗಪ್ಪಳಿಸಲಿದೆ. ಈಗಾಗಲೇ ಪ್ರೀ ರಿಲೀಸ್ ಬಿಸ್ನೆಸ್ನಿಂದಲೇ ಸಿನಿಮಾ ಸಖತ್ತು ಸದ್ದು ಮಾಡ್ತಿದೆ. ಇಂಗ್ಲಿಷ್ ಭಾಷೆಗೂ ಡಬ್ ಆಗಿ ಸಿನಿಮಾ ಬಿಡುಗಡೆ ಆಗುತ್ತಿದೆ. ಸಾವಿರಾರು ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ತೆರೆಗಪ್ಪಳಿಸಲಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.